ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಸುರಿಯುತ್ತಿರುವ ಮಳೆ, ಯಾತ್ರಾ ಹಳಿಗಳ ದುರಸ್ತಿ ಕಾರ್ಯ ಹಾಗೂ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿದೆ. ಹಳಿಗಳ ಸ್ಥಿತಿ ಹಾಗೂ ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಂಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಯಾತ್ರಾರ್ಥಿಗಳ ತಂಡಕ್ಕೆ ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹಾ ದರ್ಶನ ಪೂರ್ಣಗೊಳಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನು ಒಳಗೊಂಡ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಪಡೆಯೊಂದಿಗೆ ಜಮ್ಮು ಕಡೆಗೆ ಹೋಗಲು ಅವಕಾಶ ನೀಡಲಾಗಿದೆ. ನಿನ್ನೆ 3336 ಯಾತ್ರಿಕರು ಪವಿತ್ರ ಗುಹೆಯಲ್ಲಿ ದರ್ಶನ ಪಡೆದರು. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 4,80,000 ಮತ್ತು 19ಕ್ಕೆ ತಲುಪಿದೆ. 54 ದಿನಗಳ ಪವಿತ್ರ ಅಮರನಾಥ ಯಾತ್ರೆಗೆ ಜುಲೈ 3ರಂದು ಚಾಲನೆ ನೀಡಲಾಗಿತ್ತು. ಈ ಯಾತ್ರೆ ಆಗಸ್ಟ್ 28ರಂದು ಸಾಂಪ್ರದಾಯಿಕವಾಗಿ ಮುಕ್ತಾಯಗೊಳ್ಳಲಿದೆ.